ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ಗೊಂದಲ ನಡೀತಾ ಇದೆ. ಗೊಂದಲ ಅಂತ ಮಾಧ್ಯಮದವರೇ ಅರ್ಧ ಗೊಂದಲ ಸೃಷ್ಟಿ ಮಾಡ್ತಾವ್ರೆ. ಬಟ್ ಹೈಕಮಾಂಡಿಗೆ ಗೊತ್ತು, ಡಿ ಕೆ ಶಿವಕುಮಾರಿಗೆ ಗೊತ್ತು, ಸಿದ್ದರಾಮಯ್ಯರಿಗೆ ಗೊತ್ತು ಏನ ಅಧಿಕಾರ ಹಂಚಿಕೆ ಆಗಬೇಕೆ ಬೇಡ ಎಂಬುದು ಅವರಿಬ್ಬರಿಗೂ ಗೊತ್ತು. ಈ ಮಾಧ್ಯಮದಗಳು ವಿರೋಧ ಪಕ್ಷಗಳು ಮಾಧ್ಯಮಗಳಿಗೂ ಎಷ್ಟು ಜವಾಬ್ದಾರಿ ಅವರು. ಈಗ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ಅದನ್ನು ಮಾಧ್ಯಮಗಳು ಜನಗಳಿಗೆ ಮುಟ್ಟು ತಲುಪಿಸ್ಬೇಕು. ಇಂಥ ಒಳ್ಳೆಯ ಸರ್ಕಾರ ಯಾವ ಸರ್ಕಾರ ಸಾಮಾನ್ಯ ಜನಗಳು ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಬಡವರು, ಬಗರು, ಕೂಲಿಕಾರಗಳು, ವಿದ್ಯಾರ್ಥಿಗಳು, ಪಂಚ ಗ್ಯಾರಂಟಿಯಿಂದ ಒಳ್ಳೆ ಕೆಲಸ ನಡೀತಾ ಇದೆ, ಅಭಿವೃದ್ಧಿನೂ ನಡೀತಾ ಇದೆ. ಆದರೆ ಇದಕ್ಕೆಲ್ಲ ಕಾರಣಕರ್ತ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ CM ಸ್ಥಾನ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ ಅಂತ ನನ್ನ ನಂಬಿಕೆ. ಹಾಗೂ ಈ ಅಭಿವೃದ್ಧಿ ಕುಂಠಿತ ಅಂತ ವಿರೋಧ ಪಕ್ಷದಲ್ಲಿ ಹೇಳ್ತಾರೆ. ಬನ್ನಿ, ಇವತ್ತು ಸಿರಾ ತಾಲೂಕಿನಾಗೆ ಮೊನ್ನಿಂದ ಒಂದು 50 ಕೋಟಿ, ಇನ್ನು 3 ಡೇಸು ಆಗಿಲ್ಲ, ಶಾಸಕರು ಶಂಕುಸ್ಥಾಪನೆ ಮಾಡ್ಕೊಳೋದು ಎಲ್ಲ ಬ್ರಿಡ್ಜ್ಗಳನ್ನೆಲ್ಲ. ಇವತ್ತು ಬೇಜಾನು. ಇವತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಜಯಚಂದ್ರ ಅವರ ಅನುಭವನ ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ತಗೋಬೇಕಾಗಿತ್ತು, ಆದರೆ ತಗೊಂಡಿಲ್ಲ. ಮುಂದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಅವ್ರನ್ನ ಬೃಹತ್ ನೀರಾವರಿ ಮಂತ್ರಿಯಾಗಿ ಮಾಡಿ ಈ ರಾಜ್ಯನೇ, ನಮ್ಮ ಸಿರಾ ತಾಲೂಕು ಹೆಂಗೆ ನೀರಾವರಿ ಮಯ ಆಗಿದೆಯೋ ಹಾಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬರ ಪ್ರದೇಶಗಳಿದಾವೆ ಅಲ್ಲೆಲ್ಲ ನೀರಾವರಿ ಮಯ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅವ್ರನ್ನ ಕ್ಯಾಬಿನೆಟ್ಗೆ ತಗೊಳೋದು ಉತ್ತಮ. ಅಲ್ಲ ಸ್ವಾಮಿ, ನಿಮ್ಮಿಬ್ರು ಕುರ್ಚಿ ಗದ್ದಲದಿಂದ ಬಡಪಾಯಿ ಜನಕ್ಕೆ ಯಾಕೆ ಬೀದಿಗೆ ತಳ್ತಾ ಇದ್ದೀರಾ? ಕುರ್ಚಿ ಗದ್ದಲ ಯಾವಾಗ ನಿಲ್ಲಿಸ್ತೀರಾ? ನಿಮ್ಮಿಬ್ರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರ ಕುರ್ಚಿ ವ್ಯಾಮೋಹ. ಈ ಕುರ್ಚಿ ವ್ಯಾಮೋಹದಿಂದ ಅಭಿವೃದ್ಧಿ ಕಾರ್ಯಗಳೇ ಶೂನ್ಯವಾಗ್ತಿದೆ. ಎಲ್ಲಿ ನೋಡಿದರೂ ಅಲ್ಲಿ ಗುಂಡಿಯೋ ಗುಂಡಿ, ಧೂಳೋ ಧೂಳು, ಹೊಗೆಯೋ ಹೊಗೆ, ಟ್ರಾಫಿಕ್ ಜಾಮು. ನಿಮಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಅಲ್ಲ ಸ್ವಾಮಿ, ಹುಟ್ಟುವಾಲೆ ನೀವು ಕುರ್ಚಿ ತಂದಿದ್ರ? ಈ ಕುರ್ಚಿ ವ್ಯಾಮೋಹ ಬೇಕಾ? ಕುರ್ಚಿಗಾಗಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಡೆಲ್ಲಿಯಿಂದ ಬೆಂಗಳೂರು, ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಬೆಂಗಳೂರು, ಬೆಂಗಳೂರಿಂದ ಡೆಲ್ಲಿ. ಹೈಕಮಾಂಡ್ ಯಾವ ಹೈಕಮಾಂಡ್ ರೀ? ಸೂಕ್ತ ನಿರ್ಧಾರ ತಗೊಳ್ತಿಲ್ಲ, ಸೂಕ್ತವಾಗಿ ಶಿಸ್ತುಬದ್ಧವಾದ ಪಕ್ಷ ಅಲ್ಲ. ಇದಕ್ಕೋಸ್ಕರ ನಾವು 136 ಶಾಸಕರನ್ನು ನಿಮ್ಗೆ ಗೆಲ್ಸ್ಕೊಟ್ಟಿದ್ದು ಕಾಂಗ್ರೆಸ್ಸಿಗೆ ಅಲ್ಲ. ನಿಮ್ಗೇನಾದರೂ ಬುದ್ಧಿ ಇದೆಯೋ ಏನಿದೆ? ಎಲ್ಲಿ ನೋಡಿದ್ರು ಅಲ್ಲಿ ಗುಂಡಿಯೋ ಗುಂಡಿ, ಅಭಿವೃದ್ಧಿ ಯಾವುದೂ ಇಲ್ಲ. ಶೂನ್ಯ. ಬಿಟ್ಟಿ ಕೊಟ್ಟೆ ಅಂತ ಏನೋ ಒಂದು ಸಣ್ಣ ಪುಟ್ಟದ್ದು ಕೊಟ್ಬಿಟ್ಟು ಇಡೀ ಜನರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದೀರಲ್ಲ ಸ್ವಾಮಿ. ನಾವು ನಿಮಗೆ ಕೊಟ್ಟಿರೋದೆಷ್ಟು? 136 ಸೀಟು. ನೀವೇನು ಮಾಡ್ತಿರೋದು? ದಿನನಿತ್ಯ ನೋಡಿದರೆ ಗುಂಪು, ಸೀಟಿಗಾಗಿ ಗುಂಪು, ಮಂತ್ರಿಗಾಗಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ನಡೀತಾ ಇದೆ ನಿಮ್ಮ ಸರ್ಕಾಸು. ಇಡೀ ಜನ ಏನು ಸ್ವಾಮಿ ನಿಮಗೆ ನೋಡ್ತಾ ಇರ್ಬೇಕಾ ನಿಮ್ಮ ತಮಾಷೆನ? ಇವತ್ತು ಪ್ರಸ್ತುತ ಕರ್ನಾಟಕದಲ್ಲಿ ಇವತ್ತು ರಾಜಕೀಯ ಬೆಳವಣಿಗೆ ನೋಡಿದರೆ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರೆ. ರೈತರು ಸಂಕಷ್ಟದಲ್ಲಿ ಅದಾರ. ಒಂದು ಕಡೆಗೆ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರ ತಮ್ಮ ಕುರ್ಚಿಗಾಗಿ ಕಿತ್ತಾಡ್ತಾ ಇದಾರೆ. ಮಾನ ಮರ್ಯಾದೆ ಇಲ್ಲದಂಥ ವ್ಯವಸ್ಥೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಇವತ್ತೇನು ಬಣಗಳ ಹೊಡೆದಾಟ, ಇವತ್ತು ಡಿ ಕೆ ಶಿವಕುಮಾರ್ ಬಣ ಅಂತ, CM ಸಿದ್ದರಾಮಯ್ಯರು ಬಣ ಅಂತ, ಇವರ ಒಂದು ಗಂಡ ಹೆಂಡತಿ ಜಗದಲ್ಲಿ ಕೂಸು ಗಾಸಾತ್ ಅನ್ನುವಂಥ ರೀತಿಯಲ್ಲಿ ರೈತರು ಇವತ್ತು ಬೀದಿಗಿಳಿದು ಕಷ್ಟಪಡ್ತಾ ಇದಾರೆ. ಚಳಿ ಮಳೆ ಗಾಳಿ ಅನ್ನೋದೇ ಇವತ್ತು ಹೋರಾಟ ಮಾಡ್ತಾ ಇದಾರೆ. ಅದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಇವ್ರಿಗೆ ಏನಾದರೂ ಮಾನ ಮರ್ಯಾದೆ ಐತೇನ್ರಿ? ಕೂಡಲೇ ರೈತರ ಸಂಕಷ್ಟ ಏನಿದೆ, ರೈತರಿಗೆ ಕಷ್ಟ ಏನಿದೆ, ರೈತರ ಕಷ್ಟಗಳನ್ನು ಬಗೆಹರಿಸ್ಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ಬೇಕಾಗತ್ತೆ. ಇಲ್ಲಾಂದ್ರೆ ಮಾನ ಮರ್ಯಾದೆ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಇಲ್ಲಾಂದ್ರೆ ಬೇರೆ ಎಲ್ಲ ಹೋರಾಟಗಳನ್ನು ನಮ್ಮ ರೈತರ ನಾವು ಇದನ್ನು ಮಾಡ್ತೇವೆ. ಇಂಥ ಒಂದು ಮಾನ ಮರ್ಯಾದೆ ಇಟ್ಕೊಂಡು ಯಾಕೆ ಸರ್ಕಾರ ನಡೆಸಬೇಕು? ದಯಮಾಡಿ ಈಗ ರೈತರು ಸಂಕಷ್ಟದಿದ್ದಾರೆ, ಕೂಡಲೇ ಆ ಸಂಕಷ್ಟವನ್ನು ಬಗೆಹರಿಸುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಕಷ್ಟದಲ್ಲಿ ಇರ್ತಕ್ಕಂಥ ರೈತರನ್ನು ಕೈ ಇಡಲಿಲ್ಲ ಅಂತಂದರೆ ನಿಮಗೆ ಅದಕ್ಕೆ ಬೇಕು ಸರ್ಕಾರ? ಮನೆಗೆ ಹೋಗ್ರಿ ರಾಜೀನಾಮೆ ಕೊಟ್ಟು. ಇದು ನಮ್ಮ ಒಂದು ಹೋರಾಟದ ನಾಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಇಟ್ಕೊಂಡಿದ್ದೀವಿ. ನಿಮಗೆ ತಕ್ಕ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸ್ತೇವೆ ಅಂತ ಈ ಮೂಲಕ ನಾವು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಅಲ್ಲ, ಈಗ ರಾಜ್ಯದಲ್ಲಿ ಈಗ CM ಸ್ಥಾನಕ್ಕಾಗಿ ಈಗ ಸುತ್ತಾಟ ನಡೀತಾ ಇರತಕ್ಕಂಥದ್ದು ಎಷ್ಟು ಸರಿ ಅಂತ? ಇಲ್ಲ, ಇದು ಹೈಕಮಾಂಡ್ ಏನು ಹೇಳ್ತಿದೆ ಅಂತಂದರೆ, ಈಗ
50-50 ಆಗಿದೆ ಅಂತ ಹೇಳ್ಬಿಟ್ಟು ಅವರೇನೋ ಮಾತಾಡ್ಕೊಂಡಿದ್ದಾರಂತೆ. ಇದು ಸಹಜವಾಗಿ ಎಲ್ಲ ಸಹಜವಾಗಿ ನಾಗರಿಕರಿಗೆ ಯಾರು ಗೊತ್ತಿಲ್ಲ ಇದು. ಹಾಗಾಗಿ ಏನಾದರೂ ಬಹುಶಃ ಆ ರೀತಿ ಆಗಿದ್ರೆ ಸಹಜ ಅದು ಕೊಡೋದು ಸರಿ ಅನ್ಸುತ್ತೆ ನನಗೇನು. ಈ ಬೆಳಗ್ಗೆಯಿಂದ ಈ ಬೆಳವಣಿಗೆಯಿಂದ ಒಂದಷ್ಟು ರಾಜ್ಯದಲ್ಲಿ ಅಭಿವೃದ್ಧಿ ಎಸ್ ಹೌದು ಹಿನ್ನಡೆ ಆಗ್ತದೆ, ಸತ್ಯ ಹಿನ್ನಡೆ ಆಗ್ತಿದೆ, ಅದಂತೂ 100% ಸತ್ಯ. ಯಾಕಂದ್ರೆ ಯಾವ ರೀತಿ ಎಲ್ಲ ಹಿನ್ನಡೆ ಆಗುತ್ತೆ ಸರ್? ಏನಾಗ್ತಾ ಇದೆ ಅಂತ ಈಗ ಏನಾಗ್ತಿದೆ ಅಂತಂದ್ರೆ, ಈಗ ಅವರೇ ಹೇಳ್ತಿದ್ರಲ್ಲ, ಗ್ಯಾರಂಟಿಗೆ ಹಣ ಹೊಂದ್ಸಕ್ ಆಗ್ತಿಲ್ಲ ನಮ್ಮ ಕೈಲಿ ಅಂತ ಹೇಳ್ಬಿಟ್ಟು ಸರ್ಕಾರವೂ ಹೇಳ್ತಾ ಇದೆ. ಹಂಗಾಗಿ ಏನಾಗ್ತಿದೆ, ನಾವು ಸಹಜವಾಗಿ ಏನಾಗ್ತಿದೆ ಅಂದ್ರೆ ನಮಗೆ ಜನಗಳು ಹೇಳೋ ಪ್ರಕಾರ ಏನಾಗ್ತಿದೆ ಅಂದರೆ ಯಾವುದೇ ನಮಗೆ ಗ್ರ್ಯಾಂಟ್ಗಳಾಗ್ತಾ ಇಲ್ಲ, ಎಲ್ಲ ನಿಂತೋಗಿದೆ, ಸ್ಯಾಲ್ರಿಗಳಾಗ್ತಾ ಇಲ್ಲ ಅಂತೇಳಿ ಸಹಜವಾಗಿ ನಾವು ಅದನ್ನು ಅಸೆಸ್ ಮಾಡಿ ಹೇಳ್ತಾ ಇದ್ದೀವಿ. ಹೌದು, ಇದು ಸ್ವಲ್ಪ ಕುಂಠಿತ ಆಗ್ತಾ ಇದೆ, ಅಭಿವೃದ್ಧಿಗೆ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ ಅಂತೇಳಿ ನಾವು ಈಸಿಯಾಗಿ ಅಸೆಸ್ ಮಾಡ್ಬೋದು. ಏನು ಮಾಡಬೇಕಂತ ಸಲಹೆ ಕೊಡ್ತೀವಿ? ಏನು ಮಾಡೋಕ್ಕಾಗ್ತದೆ, ಇದು ಹೇಳೋಕ್ಕೆ ಬರೋದಿಲ್ಲ ಏನು ಸಲಹೆ ಕೊಡೋದು ಅಂತಂದರೆ. ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಅಂತಂದರೆ, ನಾವು ಒಳ ಒಪ್ಪಂದಗಳು ಏನಿದೆ ಗೊತ್ತಾಗ್ತಿಲ್ಲ, ಸಹಜವಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಳ ಒಪ್ಪಂದ ಏನಾಗಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಅಂತ ಇದ್ದಾರೆ. ಹೈಕಮಾಂಡು ಏನಾಗ್ತಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಏನು ಈಗ ಒಬ್ಬರು ಖರ್ಗೆ ಬಗ್ಗೆ ಹೇಳ್ತಾರೆ, ಕೆಲವರು ರಾಹುಲ್ ಗಾಂಧಿ ಬಗ್ಗೆ ಹೇಳ್ತಾರೆ. ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತೇಳಿ ಎಲ್ಲರೂ ಮಾತಾಡ್ತಾರೆ ರಾಜಕಾರಣಿಗಳು. ಮುಂದೆ ಏನಾಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಸರ್, ಇದು ಸಹಜವಾಗಿ. ಸರ್ ಏನಿಲ್ಲ, ಈಗ ನಡೀತಾ ಇರೋ ಗೊಂದಲಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಆದಷ್ಟು ಬಗೆಹರಿಸ್ಬೇಕು. ಎಲ್ಲ ಸರ್ಕಾರದ ಮೇಲೆ ಜನಗಳು ಒಳ್ಳೆ ಅಭಿಪ್ರಾಯ ಐತೆ. ಡಿ ಕೆ ಶಿವಕುಮಾರ್ ಮೇಲೆ ಆಗಲಿ, ಸಿದ್ದರಾಮಯ್ಯನ ಮೇಲೆ ಯಾರಿಗೇನು ಜನಗಳು ಏನು ತೊಂದರೆ ಇಲ್ಲ, ಒಳ್ಳೆ ಕೆಲಸ ನಡೀತಾ ಐತೆ. ಅವರು ಸಂಘಟಕರು, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದನ್ನು ಹೈಕಮಾಂಡ್ ಬಗೆಹರಿಸಿ ಈಗ ಏನು ಅವರು ಮುಂದೆ ಇವತ್ತಿಂದ ಅಂತಲ್ಲ, ಮುಂದೆ ಬರೋ 28 ಚುನಾವಣೆಗೆ ನಾವು ಬಹುಮತ ಮತ್ತೆ ಬರಬೇಕು ಅಂದರೆ ಡಿ ಕೆ ಶಿವಕುಮಾರ್ಗೂ ಒಂದು ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಸಿದ್ದರಾಮಯ್ಯವರು ಮಾರ್ಗದರ್ಶನ ಇಟ್ಕೊಂಡು ಅದನ್ನು ಒಂದು ಮಾಡ್ಕೊಂಡು ಮುಂದುವರಿಬೇಕು ಅಂತ ನಮ್ಮೆಲ್ಲ ಜನಗಳು, ನಮ್ಮ ಎಲ್ಲ ಯೂತ್ಸ್ ಎಲ್ಲ ಅಭಿಪ್ರಾಯ ಪಡ್ತೇವೆ. ಈ ಎಲ್ಲ ಬೆಳವಣಿಗೆಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ. ಅಭಿವೃದ್ಧಿ ಸದ್ಯಕ್ಕೆ ಕುಂಠಿತ ಅಂದ್ರೆ ಏನು, ಕೆಲಸಗಳೆಲ್ಲ ನಡೀತಾ ಇದೆ, ಯಾವುದೇ ಗ್ಯಾರಂಟಿಗಳೇ ನಿಂತಿಲ್ವಲ್ಲ, ನಡೀತಾ ಐತೆ. ಬಟ್ ಆದಷ್ಟು ನೀವು ಹೇಳ್ದಂಗೆ ಬೇಗ ಬಗೆಹರಿದ್ರೆ ಇನ್ನೂ ಒಳ್ಳೆಯದು. ಯಾಕಂದ್ರೆ ಇನ್ನೂ 2 ವರ್ಷ ಟೈಮ್ ಐತಲ್ಲ, 2.5 ವರ್ಷ ಇನ್ನು ಜನಗಳಿಗೆ ಕೆಲಸ ಕಾರ್ಯ ಆಗಬೇಕು. ಆದಷ್ಟು ಬೇಗ ಹೈಕಮಾಂಡ್ ಇದಕ್ಕೆ ಮಧ್ಯಪ್ರವೇಶಿಸಿ ಒಂದು ಕ್ಲಿಯರ್ ಮಾಡಬೇಕು. ಆಮೇಲೆ ಯೂತ್ ಪರವಾಗಿ ನಾವು ಕೇಳ್ತೀವಿ, ಡಿ ಕೆ ಶಿವಕುಮಾರ್ನ ಅವ್ರನ್ನೂ ಅಧ್ಯಕ್ಷರು ಮಾಡಲಿ, ಮುಂದೆ CM ಮಾಡಿರಿ ಅಂತ ನಾವು ಆಸೆ ಪಡ್ತಾ ಇದ್ದೀವಿ, ಆಗಲಿ ಅಂತ. ಬಾಲಕೃಷ್ಣ, ನಾವು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕುರ್ಚಿ ಕಾದಾಟ ಬಿಡಬೇಕು. ಯಾಕಂದರೆ ಇವತ್ತು ರಾಜ್ಯಾದ್ಯಂತ ಏನಂತಂದ್ರೆ ಸಾಕಷ್ಟು ಈ ಹಿಂದೆ 1 ತಿಂಗಳಿಂದ ನಿರಂತರ ಮಳೆಯಿಂದ ರೈತರು ಏನಂತಂದ್ರೆ ಕಂಗಾಲಾಗಿದ್ದಾರೆ. ಅವ್ರ ಪರಿಹಾರ ಕೂಡ ಅದ್ರ ಬಂದಿಲ್ಲ. ಅದ್ರ ಚಿಂತೆ ಮಾಡಿರಿ. ಕಬ್ಬು ಬೆಳೆಗಾರರು ಸಾಕಷ್ಟು ರಸ್ತೆ ತಡೆದು ಪ್ರತಿಭಟನೆ ಮಾಡಿ ಸಾಕಷ್ಟು ನೊಂದಿದ್ದಾರೆ. ಅವರು ಬೆನ್ನಿಗೆ ನಿಂದಿರ್ತಕ್ಕಂಥ ಕೆಲಸ ಮಾಡಬೇಕು. 100 ಕೆಲಸ ಬಿಟ್ಟು ನೀವು ಅಭಿವೃದ್ಧಿ ಕೆಲಸಗಳ ಅತ್ತ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಜನಗಳು ಏನಾದ್ರು ಓಟ್ ಹಾಕಿರ್ತಕ್ಕಂಥದ್ದು ನಿಮಗೆ ನಮ್ಮ ರಾಜ್ಯ ಅಭಿವೃದ್ಧಿ ಮಾಡ್ಬೇಕಂತ ದೃಷ್ಟಿಯಿಂದ, ಅದರಲ್ಲಿ ಬಿಟ್ಟು ನೀವು ಕುರ್ಚಿ ಕಾಳಗ ಮಾಡ್ತಕ್ಕಂಥದ್ದು ದಯವಿಟ್ಟು ಅದ್ರ ನಂತರ ದೂರ ಆಗಬೇಕು. ಮೊದಲ ಆಮೇಲೆ ನೀವೇನು ಕುರ್ಚಿದ ಏನಾದರೂ ಮಾಡ್ರಿ, ಆದ್ರೆ ಏನಾದರೂ ಜನರ ಅಭಿವೃದ್ಧಿ ಬಗ್ಗೆ ನೀವೇನು ನಿರ್ಲಕ್ಷ್ಯ ಮಾಡಿಸ್ತಿದ್ರಿ, ಅದು ನಿಮ್ಮ ಮುಂದೆ ನಿಮ್ಮ ಕಾರಣಾಂತರಗಳಿಂದ ಅದರಲ್ಲಿಂದ ನಿಮಗೆ ಹೊಡೆತ ಬಿಡ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಮುಂದಿನ ದಿವಸದಲ್ಲಿ ಯಾವುದೇ ಕಾರಣಕ್ಕೆ ಜನ ನಿಮ್ಮ ಮತ ಕೇಳಕ್ಕೆ ಹೋದಾಗ ಪ್ರಶ್ನೆ ಮಾಡಿದ್ರೆ ಉತ್ತರ ಬರಲಾರ್ದ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗ್ತದೆ. ಅಭಿವೃದ್ಧಿ ಕೆಲಸ ಮಾಡಬೇಕು. ಜೊತೆಗೆ ಏನದ, ಈಗ ಮೊನ್ನೆ ನಿರಂತರ ಮಳೆಗೆ ಏನದ ಸಾಕಷ್ಟು ಏನದ ಬೆಳೆ ಹಾಳಾಗಿರ್ತಕ್ಕಂಥ ಪರಿಹಾರ ಅವರ ಅಕೌಂಟಿಗೆ, ರೈತರ ಅಕೌಂಟಿಗೆ ಬರ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಕಬ್ಬಿನ ದರದ ಸಲಗ ಸಾಕಷ್ಟು ಹೋರಾಟ ಮಾಡಿದ್ರೆ ಅದ್ರ ಬಗ್ಗೆ ನೀವು ಜಾಸ್ತಿ ಒತ್ತು ಕೊಟ್ಟಿದ್ರಿ, ಮುಂದೆ ಅನುಕೂಲ. ಇವತ್ತು ರೈತ ದೇಶದ ಬೆನ್ನಲ್ಲಿ ಬಂತದ್ದು ನೀವೇ ಭಾಷಣ ಮಾಡ್ತೀರಿ. ಮತ್ತು ಇವತ್ತು ಅವ್ರಿಗೆ ಯಾರು ನಿಗಾ ಮಾಡ್ಲಕತ್ತಾರೆ, ಯಾರ ಬಗ್ಗೆ ನೀವು ಕಾಳಜಿ ಮಾಡ್ತಿದ್ರಿ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಕ್ಕಂಥದ್ದು ನಿಲ್ಲಿಸ್ಬೇಕು. ಏನೇ ಇದ್ರೆ ನಿಮ್ಮ ಪಕ್ಷದ ಒಳಗಡೆ ಮಾಡ್ತಾರೆ. ಪತ್ರಿಕಾ ಮಾಧ್ಯಮದಲ್ಲಿ, TV ಮಾಧ್ಯಮದಲ್ಲಿ ಯಾವುದೇ ಕಾರಣಕ್ಕೆ ಸುದ್ದಿ ಆಗಬಾರ್ದು. ಜನರ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ರೈತರ ಬಗ್ಗೆ, ಕಬ್ಬಿನ ಬಗ್ಗೆ ಚರ್ಚೆ ಮಾಡಿ ಶೀಘ್ರದಲ್ಲೇ ಕಠಿಣ ಕ್ರಮ ಕೈಗೊಂಡು ಕೈಸಿ ಸಾರ್ವಜನಿಕರ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು. ನೀವು ಕಚ್ಚಾಡೋದ್ರಂತ ಕಚೇರಿಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಅದನ್ನ ಯಾರು ಕೇಳಕ್ಕಲ್ಲ. ನಿಮ್ಮದು ಭಯ ಇರಲಾರ್ದಂಗಾಗ್ಯದ, ಅಧಿಕಾರಿಗಳಿಗೆ ಹಿಡ್ತಾ ಇರಲಾರ್ದ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದಕ್ಕೆ ನೀವು ಜಾಸ್ತಿ ಒತ್ತು ಕೊಟ್ಟು ಸಾರ್ವಜನಿಕರ ಕಟ್ಟ ವ್ಯಕ್ತಿ ಲೈನಿಗೆ ನಿಂತು ಯಾರು ಓಟ್ ಹಾಕಿರೋ ಅವ್ರ ಪರವಾಗಿ ನೀವು ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಇಮೇಜ್ ಹೆಚ್ಚಿಗೆ ಆಗ್ತದೆ. ಇಲ್ಲಾಂದ್ರೆ ನಿಮಗೆ ಯಾರು ಮುಂದಿನ ದಿವಸದಲ್ಲಿ ಚುನಾವಣೆ ಟೈಮ್ ಬಂದಾಗ ಕ್ವಶನ್ ಮಾಡಿದಾಗ ನಿಮಗೆ ಪ್ರಶ್ನೆಗೆ ಉತ್ತರ ಕೊಡಲಾರ್ದ ಪರಿಸ್ಥಿತಿ ನಿರ್ಮಾಣವಾಗ ಸಂಭವ ಇದು. ತಕ್ಷಣ ಎಚ್ಚೆತ್ತುಕೊಳ್ಬೇಕು. 100 ಕೆಲಸ ಬಿಟ್ಟು ಕಟ್ಟ ವ್ಯಕ್ತಿ ರೈತ, ಕಬ್ಬಿನ ಬೆಲೆ, ರೈತರ ಬೆಳೆ ಹಾನಿಯಾದ ಬಗ್ಗೆ ಮಾಡಬೇಕು. ಎಲ್ಲ ಜಿಲ್ಲೆದಾಗ ಸಚಿವರುಗಳನ್ನು ಜಿಲ್ಲಾವಾರಗಳ ಪ್ರವಾಸ ಮಾಡ್ತಕ್ಕಂಥ ಎಲ್ಲ ಸಚಿವರ ನಡೆ ಹಳ್ಳಿಗಳ ಎಲ್ಲ ಜಿಲ್ಲೆಗಳ ಪ್ರವಾಸ ಕಡೆ ಅಂತಕ್ಕಂಥದ್ದು ಅಭಿಯಾನ ಅಂತಕ್ಕಂಥದ್ದು ನನ್ನ ಮನವಿ. ಕುರ್ಚಿ ಗದ್ದಲದಲ್ಲಿ
ಬಡಪಾಯಿ ಜನರ ಜೀವನ ಅತಂತ್ರ ಆಗ್ತಿದೆ. CM ಸಿದ್ದರಾಮಯ್ಯ, DCM ಶಿವಕುಮಾರ್ ಮಧ್ಯೆ ಕುರ್ಚಿಗಾಗಿ ಗದ್ದಲವೋ ಗದ್ದಲ. ಇವರಿಬ್ಬರ ಗದ್ದಲದಲ್ಲಿ ಇಡೀ ಕರ್ನಾಟಕದ ಜನ ಇಂದು ಅಸಹಾಯಕರಾಗಿ ಮೂಕ ಪ್ರೇಕ್ಷಕರಂತೆ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿಫಲತೆಯಿಂದ ಇವರಿಬ್ಬರ ಗದ್ದಲ ನಮ್ಮ ಕರ್ನಾಟಕದ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ದಿನವೋ ದಿನ ಗದ್ದಲ ಕುರ್ಚಿಗಾಗಿ. ಈ ಕುರ್ಚಿಯ ಗದ್ದಲದಿಂದ ನಾವುಗಳು ಇಂದು ಅಸಹಾಯಕರಾಗಿ ನೋಡ್ತಾ ಇದ್ದೀವಿ ಇವರ ನಾಟಕವನ್ನು. ಕರ್ನಾಟಕದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು, ಅನೇಕ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಎಲ್ಲಿ ನೋಡಿದರೂ ಗುಂಡಿಯೋ ಗುಂಡಿ, ಧೂಳೋ ಧೂಳು, ರಸ್ತೆಗಳಲ್ಲಿ ಗುಂಡಿ, ಎಲ್ಲಿ ನೋಡಿದರೂ ಕೊಳಚೆ ನೀರು ಹರಿತಾ ಇದೆ. ನೀರು ಶುದ್ಧಿ ಆಗ್ತಿಲ್ಲ, ರಸ್ತೆಗಳು ಗುಂಡಿಯಿಂದ ಕೂಡಿದೆ. ಟ್ರಾಫಿಕ್ಕು. ಈ ಟ್ರಾಫಿಕ್ಕಿಂದ ಹೊಗೆ, ಈ ಹೊಗೆ ಧೂಳು ಗುಂಡಿಯಿಂದ ಜನ ನರಳ್ತಾ ಇದ್ದಾರೆ. ಇವರಿಬ್ಬರಿಗೆ ಕುರ್ಚಿ ವ್ಯಾಮೋಹ ಚಪಲತೆ ನೆತ್ತಿಗೇರ್ತಾ ಇದೆ. ಕುರ್ಚಿ ವ್ಯಾಮೋಹದ ವಿಫಲತೆ ಜನರನ್ನು ಬೀದಿಗೆ ತಳ್ತಾ ಇದ್ದಾರೆ. ಜನರ ಪಾಡೇನು, ಅಭಿವೃದ್ಧಿಗಳ ಗತಿಯನ್ನು, ಯಾವುದೇ ಯೋಜನೆಗಳು ಸ್ಥಿರವಾಗಿ ನಡೀತಾ ಇಲ್ಲ. ಇವರಿಬ್ಬರ ಗದ್ದಲನ ಕಾಂಗ್ರೆಸ್ ಹೈಕಮಾಂಡು ಸರಿ ಮಾಡ್ತಿಲ್ಲ. ಯಾಕೆಂದರೆ ಇವರುಗಳಿಗೆ ತಮಾಷೆ ನೋಡೋದೇ ಬೇಕಾಗಿದೆ. 134 ಶಾಸಕರು ಏನು ಮಾಡ್ತಿದ್ದಾರೆ ಸ್ವಾಮಿ? ಕುರ್ಚಿಗಾಗಿ ಕಿತ್ತಾಡ್ತಿದ್ದಾರೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಮಂಗನ ಹಾಗೆ ಮರದಿಂದ ಮರಕ್ಕೆ ನೆಗಿತಾ ಇದ್ದಾರೆ. ಸ್ಥಿರತೆ ಇಲ್ಲ, ದೃಢತೆ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಈ ಕುರ್ಚಿ ವ್ಯಾಮೋಹದ ಗುಣ ನೋಡಿ ಜನ ನಗುಪಾಲಾಗ್ತಿದ್ದಾರೆ ಸ್ವಾಮಿ. ನಗೆ ಹುಟ್ತಾ ಇದೆ. ಆದರೆ ಹೊಟ್ಟೆ ತಣ್ಣಗಾಗ್ತಿದೆ. ಹೊಟ್ಟೆಗೆ ತಣ್ಣೀರು ಬಟ್ಟೆ ಗತಿ. ಇವರಿಗೆ ಕೇಳೋರಿಲ್ಲ. ಅಭಿವೃದ್ಧಿ ಹೆಂಗಪ್ಪ ಆಗುತ್ತೆ? ಯಾರಪ್ಪ ಮಾಡ್ತಾರೆ? ಇವರು ಇಬ್ಬರ ಕಿತ್ತಾಟ ಊರೇನಿಗೆ ಲಾಭ ಅನ್ನೋ ಹಾಗೆ ಯಾರು ಬರ್ತಾರೋ ಗೊತ್ತಿಲ್ಲ. ಅದು ಹೆಂಗನ್ನ ಹೋಗಲಿ. ನಮಗೆ ಬೇಕಾಗಿರೋದು ಅಭಿವೃದ್ಧಿ ಕಾರ್ಯಗಳು, ಗುಂಡಿ ಮುಚ್ಚುವಿಕೆ, ಧೂಳನ್ನು ತಡೆಗಟ್ಟೋದು, ಒಳಚರಂಡಿ ನೀರು ಬರ್ದಿರಾಗೆ ಶುದ್ಧವಾದ ನೀರು, ಗಾಳಿ, ಬೆಳಕು, ಹೊಟ್ಟೆ ತುಂಬ ಅನ್ನ ಬೇಕು. ಇದ್ರ ಬಗ್ಗೆ ಯಾಕೆ ನೀವು ಗಮನ ಕೊಡ್ತಿಲ್ಲ? ಇದನ್ನು ಇನ್ನು ಮುಂದಾದರೂ ವಿಚಾರ ಮಾಡಿ. ನಿಮ್ಮ ಕುರ್ಚಿ ಗದ್ದಲನ ನಿಲ್ಲಿಸಿ. ಕುರ್ಚಿ ಸ್ಥಿರವಲ್ಲ, ಶಾಶ್ವತ ಅಲ್ಲ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ನವರು ಏನು ಕಚ್ಚಾಡ್ತಾ ಇದ್ದಾರಲ್ಲ, ಇವರ ಹೊಡೆದಾಟ, ಇವರ ಪರ್ಸ್ನಲ್ ಸ್ವಾರ್ಥಕ್ಕೆ ನಮ್ಮ ಇಡೀ ಕರ್ನಾಟಕ ಅಭಿವೃದ್ಧಿ ಹಾಗೇ ನಿಂತಿದೆ. ಇವರು ಸರ್ಕಾರ ಅಧಿಕಾರಕ್ಕೆ ಬಂದು 2.5-3 ವರ್ಷ ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ಸ್ಟೇಟ್ ಹೈವೇಗಳಾಗಿಲ್ಲ. ಎಲ್ಲ ಕಡೆ ನೋಡಿದರೂ ತೆಗ್ಗು ತಂಬು, ಎಲ್ಲ ಕಡೆ ರಸ್ತೆಗಳಲ್ಲಿ ಅಡ್ಡಾಡೋಕ್ಕಾಗ್ತಾ ಇಲ್ಲ. ಒಂದು ಚರಂಡಿ ಆಗಿಲ್ಲ, ಒಂದು ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳು ಆಗ್ತಾಯಿಲ್ಲ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ, ZP ಲೆವೆಲಲ್ಲಿ. ಆದ ಕಾರಣ ನಾವು ಇವ್ರನ್ನ ನಾ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮಿಬ್ಬರು ಕಚ್ಚಾಟ, ನಿಮ್ಮಿಬ್ಬರು ಕುದುರೆ ರೇಸಲ್ಲಿ ಕರ್ನಾಟಕ ಅಭಿವೃದ್ಧಿಯನ್ನು ದಯವಿಟ್ಟು ಬಲಿಪಶುವನ್ನು ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ಬೇಗ ನಮ್ಗೆ ಸ್ಥಿರ ಸರ್ಕಾರ ಕೊಡಬೇಕು. ನೀವು ಆದಷ್ಟು ಬೇಗ ಅಭಿವೃದ್ಧಿ ಕೆಲಸ ಚಾಲೂ ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ರಾಜ್ಯದಲ್ಲಿ ಅಭಿವೃದ್ಧಿಯ ಕಚ್ಚಾಟದಲ್ಲಿ, ಇವರ ಅಧಿಕಾರದ ಕಚ್ಚಾಟದಲ್ಲಿ ರಾಜ್ಯ ಅಭಿವೃದ್ಧಿ ಆಗ್ತಾ ಇಲ್ಲ. ಭಾಳ ಬೇಸರದ ಸಂಗತಿ. ರಾಜ್ಯದ 31 ಜಿಲ್ಲೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅದರ ಜೊತೆಗೆ ಇಲಾಖೆವಾರು ಅನುದಾನ ಕೂಡ ಸಿಗ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನವಾಗಿರ್ಬೋದು, DCM ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನವಾಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನ ಆಗಿರ್ಬೋದು, ಮಕ್ಕಳಿಗೆ ಮೂಲಭೂತ ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅದಕ್ಕಿಂತ ಇನ್ನೊಂದು ನಾಚಿಕೆಗೇಡಿನ ಸಂಗತಿ ಅಂತಂದರೆ,
ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 350 ಶಾಲೆಗಳಿಗೆ ಕೂಡ ಇದುವರೆಗೂ ಶೂ ಮತ್ತು ಸಾಕ್ಸ್ಗಳ ವಿತರಣೆನೇ ಆಗಿಲ್ಲ. ಇದು ಬಹಳ ಬೇಸರದ ಸಂಗತಿ. ಮಾನ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ, ದಯವಿಟ್ಟು ರಾಜ್ಯಾದ್ಯಂತ ರಾಜ್ಯದ 31 ಜಿಲ್ಲೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡಬೇಕು. ನಿಮ್ಮ ಅಧಿಕಾರದ ಕಿತ್ತಾಟವನ್ನು ಬಿಟ್ಟು ಜನ ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಬಹುಮತವನ್ನು ಕೊಟ್ಟಿದ್ದಾರೆ, 5 ವರ್ಷಗಳ ಅಧಿಕಾರ ಮಾಡ್ತಾ ಇದ್ದೀರಿ, ದಯವಿಟ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಿ ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಮುಖ್ಯಮಂತ್ರಿಗಳು ನಾನು ಅಧಿಕಾರವನ್ನು ಪೂರ್ತಿ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿದರೆ, ಇಲ್ಲ ನನಗೆ ಅಧಿಕಾರ ಬೇಕು ಅನ್ನೋಂಥ ಪರೋಕ್ಷವಾದ ಮಾತುಗಳನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಮುಸ್ಕಿನ ಗುದ್ದಾಟ ಆಗಿ ನಡೀತಾ ಇದೆ. ಇದರ ಪರಿಣಾಮ ಏನು ಅಂದರೆ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ರಾಜ್ಯದ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ. ಜನಹಿತ ಜನಪರ ಕಾರ್ಯಗಳು ನಿಂತು ಹೋಗಿದ್ದಾವೆ. ಎಲ್ಲೋ ಒಂದು ಕಡೆ ಏನು ಕಾಮಗಾರಿಗಳಿಗೆ ಏನೊಂದು ಹಣ ಬಿಡುಗಡೆ ಆಗಬೇಕಾಗಿತ್ತು, ಹಣ ಬಿಡುಗಡೆ ಆಗದೇ ಇರೋ ಕಾರಣಕ್ಕಾಗಿ ಅಲ್ಲಲ್ಲೇ ಕುಂಟ್ತಾ ಇದ್ದಾವೆ. ಇನ್ನು ಈ ಕುಂಟ್ತಾ ಇರುವಂತಹ ಕೆಲಸಗಳನ್ನು ಸರಿ ಮಾಡಬೇಕಾದಂತಹ ಅಥವಾ ಗಮನ ಕೊಡಬೇಕಾದಂತಹ ಶಾಸಕರುಗಳು ಇವತ್ತು ಮುಖ್ಯಮಂತ್ರಿಗಳ ಪರ ಅಥವಾ DK ಶಿವಕುಮಾರ್ ಅವರ ಪರ ಒಂದೊಂದು ಗುಂಪುಗಳಾಗಿ 2 ಬಣಗಳಾಗಿ ಅಲ್ಲಲ್ಲೇ ಸಭೆ ಮತ್ತು ದೆಹಲಿಯ ಓಡಾಟಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಯಾವ ಒಂದು ಉದ್ದೇಶ ಇಟ್ಕೊಂಡು ಅಂದರೆ BJP ಮಾಡ್ತಾ ಇದ್ದಂತಹ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ಗೆ ಮತ ಕೊಟ್ಟು ಅಧಿಕಾರ ಕೊಟ್ಟರು, ಈಗ ಕಾಂಗ್ರೆಸ್ನವರು ಕೂಡ ಅದೇ ಒಂದು ಏನು ಅಧಿಕಾರದ ಲಾಲಸೆಯಿಂದ ಅಥವಾ ಅಧಿಕಾರದ ಸ್ವಾರ್ಥಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಇಬ್ಬರು ಕುರ್ಚಿ ಕಾದಾಟದಲ್ಲಿ ರಾಜ್ಯದ 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ಅನಾನುಕೂಲಗಳು, ಏನೇನು ಸರ್ಕಾರಿ ಕಚೇರಿಗಳಲ್ಲಿ ಹೋದರೆ ಬೆಳಗಿನ ಸಾಯಂಕಾಲ ತನಕ ಯಾವುದೇ ಅಧಿಕಾರಿಗಳು ಸಿಗ್ತಾ ಇಲ್ಲ. ಹಾಗಾಗಿ ಈ ಕುರ್ಚಿಗಾಗಿ ಕಾದಾಟ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಈಗಿನ ಪ್ರಸ್ತುತ ರಾಜಕೀಯ ಸನ್ನಿವೇಶ ಕರ್ನಾಟಕದಲ್ಲಿ ಉದ್ಭವಿಸಿರೋದು ನೋಡಿದ್ರೆ ನಮ್ಮಂಥ ಜನಸಾಮಾನ್ಯರಿಗೆ ಪ್ರತಿದಿನದ ಒಂದು ಸಮಸ್ಯೆಗಳು ನೂರಾರು ಹುಟ್ಟುಕೊಳ್ತಾ ಇದೆ. ಅದರಲ್ಲಿ ಕೆಲವೊಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ವಿಸ್ತಾರವಾಗಿ ಹೇಳೋಕ್ಕೋದ್ರೆ ಭಾಳ ದೊಡ್ಡದು ಬರುತ್ತೆ. ಇವ್ರಿಗೂ ಇಷ್ಟು ವರ್ಷ ರಾಜಕೀಯ ಮಾಡಿ ನಮ್ಮಂಥ ಜನಸಾಮಾನ್ಯರುಗಳನ್ನ ಯಾವ ಮಟ್ಟಕ್ಕೆ ರಕ್ತ ಹೀರಿ ಹಿಂಡ್ತಾರೆ, ಈ ಬಟ್ಟೆ ಹಿಂಡಿದ್ರೆ ಹೆಂಗೆ ನೀರು ಹನಿತದೆ ಹಂಗೆ ಹಿಂಡ್ತಾ ಇದ್ದಾರೆ ನಮ್ಮ ರಾಜ್ಯದ ಜನಗಳನ್ನ. ಇವ್ರಿಗೆ ಖಂಡಿತ ಕುಂಠಿತ ಆಗುತ್ತೆ ಸರ್. ಯಾಕಂತಂದ್ರ ಆಡಳಿತ ವರ್ಗ ಏನಾಗ್ತದಂದ್ರೆ ಆಡಳಿತ ಆಟೋಮೆಟಿಕಲಿ ನ್ಯೂಟ್ರಲ್ ಫೇಸ್ನಲ್ಲಿ ಬಂದ್ಬಿಡುತ್ತೆ. ಆಟೋಮೆಟಿಕಲಿ ಯಾವುದೇ ಒಬ್ಬ ಅಧಿಕಾರಿನೂ ಯಾರು ಹೆದರಕ ಸಾಧ್ಯ ಆಗಲ್ಲ. ಯಾಕಂದ್ರೆ ನಾಳೆ ಸರ್ಕಾರ ಏನಾಗ್ತು ಏನಿಲ್ಲೋ ಅನ್ನೋದು ಅಲ್ಲಿ ಒಂದು ಲೆಕ್ಕದಲ್ಲಿ ಅಧಿಕಾರಿ ವರ್ಗ ಇರ್ತದೆ. ಸಚಿವರ ಬದಲಾವಣೆ ಆಗ್ಬೋದು, ಇನ್ನಿತರ ಆಗ್ಬೋದು, ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗಿರ್ಬೋದು. ಆ ಚರ್ಚೆ ಏನಿರ್ತದೆ 4 ಗೋಡೆಗಳ ಮಧ್ಯೆ ಮಾತಾಡ್ಬೇಕಾಗಿತ್ತು. ಬಟ್ ಬಹಿರಂಗವಾಗಿ ಚರ್ಚೆ ನಡೆದ, ಅದಕ್ಕಾಗಿ ತುಂಬಾ ನೋವಿನ ಸಂಗತಿ ಇದೆ. ಇನ್ನೊಂದೇನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬರ್ಲಿ ಅಂತೇಳಿ ಅನೇಕ ಯುವಕರು ಕಷ್ಟಪಟ್ಟು ತಮ್ಮ ಪರಿಶ್ರಮ ಪಟ್ಟು ಅಧಿಕಾರ ತಂದಿದ್ದಾರೆ. ಬಹಳಷ್ಟು ಯುವಕರು ಓಟ್ ಹಾಕಿ. ನಿರುದ್ಯೋಗ ಯುವಕರು ಇವತ್ತೇನಪ್ಪಾ ಅಂತಂದ್ರ ಪದವೀಧರರು ಯಾವುದೇ ಟೀಚರ್ಸ್ ಪೋಸ್ಟ್ ಕರೆದಿಲ್ಲ. ಇಲ್ಲಿವರೆಗೆ ತನ 2 ದಿನ ಆಯ್ತು. ಹುಚ್ಚರಂತೆ ರೋಡ್ ಮ್ಯಾಗ ತಿರುಗಾಡಕತ್ತಾರ. TET ಪಾಸ್ ಆಗ್ಯಾರ, ಯಾರು ಪೋಸ್ಟ್ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತುಂಬಾ ನೋವಿನ ಸಂಗತಿ ಇದೆ ಸರ್. ಇದು ಆಕ್ಚುಲಿ ಏನ್ ಆಗ್ಬೇಕಾಗಿತ್ತು ಅದು ಅವ್ರ 4 ಗೋಡೆ ಮಧ್ಯದಾಗ ಆಗ್ಬೇಕಾಗಿತ್ತು ಅನ್ನೋದು ನನ್ನ ಒಂದು ನೋವಿನ ಸಂಗತಿ ಸರ್. 100% ಅಭಿವೃದ್ಧಿ ಕುಂಠಿತ ಆಗಿದೆ. ನಾಗೇಂದ್ರ ಕೋರೆ, ನ್ಯಾಯವಾದಿಗಳು, ಕಲಬುರಗಿ. ಇವಾಗಲೇ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ KPS ಮ್ಯಾಗ್ನೆಟ್ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಒಂದಲ್ಲ ಎರಡಲ್ಲ 40,000 ಶಾಲೆಗಳನ್ನ ಇವತ್ತು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು AIDS ವಿದ್ಯಾರ್ಥಿ ಸಂಘಟನೆ ವಿರೋಧಿಸುತ್ತೆ.
ಅದಲ್ಲದೆ ಇವತ್ತು ಸರ್ಕಾರಿ ಶಾಲೆ ಇರುವಂತಹ ಜಾಗವನ್ನು ಇವತ್ತು ಸಂಘ ಸಂಸ್ಥೆಗಳಿಗೆ ಕೊಡ್ತೀವಿ, ಸರ್ಕಾರಿ ಜಾಗದಲ್ಲಿ ಜಾಹೀರಾತನ್ನು ಪ್ರಕಟಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಣದ ಬಗ್ಗೆ ಕಾಳಜಿ ಇರೋರು ಮಾಡೋ ಕೆಲಸ ಅಲ್ಲ ಇದು. ಇವತ್ತು ಕರ್ನಾಟಕದಲ್ಲಿ ಸ್ಕೂಲ್ಗಳಲ್ಲಿ 50-100 ಮಕ್ಕಳಿರುವಂಥ ಶಾಲೆಗಳನ್ನ ಮುಚ್ಚೋ ಅಂಥದ್ದು ಇವತ್ತು ಕರ್ನಾಟಕದ ಬಡವರು, ರೈತರ, ಕಾರ್ಮಿಕರ ಮಕ್ಕಳನ್ನು ಶಿಕ್ಷಣವನ್ನು ಕಸಿದುಕೊಳ್ದಂಗಾಗುತ್ತೆ. ಇದನ್ನು AIDS ವಿದ್ಯಾರ್ಥಿ ಸಂಘಟನೆ ತೀವ್ರವಾಗಿ ವಿರೋಧಿಸುತ್ತೆ. ಇಲ್ಲ, ಅಭಿವೃದ್ಧಿ ಎಲ್ಲಿ ನಿಂತದ ಹೇಳ್ರಿ. ಈಗ ಇವತ್ತ ಈ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭ ತಾವೆಲ್ಲ ನೋಡಿದಿರಿ. ಹಲವಾರು ಬಜೆಟ್ ಮಂಡಿಸಿದ್ರೆ ಹಲವಾರು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ನೋಡಿದಿರಿ ನೀವೀಗ. ಅದು ಅನ್ನಭಾಗ್ಯ ಆಗಿರ್ಬೋದು, ಕೃಷಿ ಭಾಗ್ಯ ಆಗಿರ್ಬೋದು, ಅಕ್ಷರ ಭಾಗ್ಯ ಆಗಿರ್ಬೋದು, ಹೀಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟು ಎಲ್ಲಾ ಜನರಿಗೆ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಇದೆ. ಈಗಲೂ ಸಹಿತ ಪಂಚ ಗ್ಯಾರಂಟಿಗಳನ್ನ ಇವತ್ತಿನ ದಿವಸ ನೋಡ್ತಾ ಇದ್ದೀರಿ. ಇಡೀ ವಿರೋಧ ಪಕ್ಷದವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಈ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗ್ತದ ಅಂತ ಹೇಳಿದ್ರು. ಆದ್ರೆ ಇವತ್ತು ನೋಡ್ತಾ ಇದ್ದೀರಿ ಎಲ್ಲಾ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತರೋದ್ರ ಜೊತೆಗೇನೆ ಇವತ್ತ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಚುನಾವಣೆಯನ್ನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು, ಅವುಗಳನ್ನು ಸಹಿತ ಇವತ್ತಿನ ದಿವಸ ಪೂರ್ತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಯಾವುದೇ ಅಭಿವೃದ್ಧಿಗೆ ಕುಂಠಿತ ಏನು ಆಗ್ತಾ ಇಲ್ಲ. ನಾವು ಇವತ್ತು ದಿವಸ ಈ ರಾಜ್ಯದಲ್ಲಿ ನಾವು CM ಅವರಿಗೆ ಯಾಕೆ ಮುಂದುವರಿಲಿ ಅಂತ ಬಯಸ್ತಾ ಇದೀವಿ ಅಂತಂದ್ರೆ, ಅವರು ನಿಷ್ಕಳಂಕ ರಾಜಕಾರಣಿ. ಸುಮಾರು 50 ವರ್ಷದ ರಾಜಕೀಯ ಜೀವನದಲ್ಲಿ ಅವ್ರದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲಾರ್ದೇನೆ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ. ದಕ್ಷತೆ ಏನಾಗಿರೋ, ಪ್ರಾಮಾಣಿಕತೆ ಆಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಸೆಯಂತೆ ಏನು ಸಮಾಜವಾದಿ, ಜಾತ್ಯತೀತ, ಈ ಅನುಕೂಲತೆ, ಸಮಾನತೆ ಅನುಕೂಲತೆ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ದಿವಸ ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ಮುಂದುವರಿಯಲಿ ಅನ್ನೋದೇ ಇಡೀ ರಾಜ್ಯದ ನನ್ನೊಬ್ಬಂದ ಆಸೆ ಅಲ್ಲದು. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ದಲಿತ, ಶೋಷಿತ ಸಮುದಾಯ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಎಲ್ಲ ಮೇಲ್ವರ್ಗದ ಆಸೆ ಇದೆ ಅವ್ರು ಮುಂದುವರಿಲಿ ಅಂತೇಳಿ. ಸರ್, ಅದೇ ಈಗ ಕುರ್ಚಿ ಕಿತ್ತಾಟ ನಡೀತಾ ಇದೆ ರಾಜ್ಯದಲ್ಲಿ, ಇದರಿಂದ ಏನಾದ್ರು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆಯಾ? ಹೌದೌದು, ಸಹಜವಾಗಿ ಏನಾಗ್ತಿದೆ ಅಂದ್ರೆ ಎಲ್ಲ ಇಲಾಖೆಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತಂದ್ರೆ ಯಾವುದೇ ಬಿಲ್ಸ್ ಆಗ್ತಿಲ್ಲ ಅಂತ ಇದ್ದಾರೆ, ಯಾವುದೇ ಪ್ರೋಗ್ರೆಸ್ ಇಲ್ಲ ಅಂತ ಇದ್ದಾರೆ, ಯಾವುದೇ ಗ್ರಾಂಟ್ಗಳಿಲ್ಲ ಅಂತ ಇದ್ದಾರೆ. ಹಾಗಾಗಿ ಬಹುಶಃ ಇದು ಸ್ವಲ್ಪ ಡೆವಲಪ್ಮೆಂಟ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇವತ್ತು, ನಿಜ ಅಲ್ಲ. ಈಗ ರಾಜ್ಯದಲ್ಲಿ ಈಗ CM ಸ್ಥಾನಕ್ಕಾಗಿ ಈಗ ಕುದ್ದಾಟ ನಡೀತಾ ಇರತಕ್ಕಂಥದ್ದು ಎಷ್ಟು ಸರಿ ಅಂತ ಇಲ್ಲ. ಇದು ಹೈಕಮಾಂಡ್ ಏನು ಹೇಳ್ತಿದೆ ಅಂತಂದರೆ, ಈಗ 50-50 ಆಗಿದೆ ಅಂತ ಹೇಳ್ಬಿಟ್ಟು ಅವರೇನೋ ಮಾತಾಡ್ಕೊಂಡಿದ್ದಾರಂತೆ. ಇದು ಸಹಜವಾಗಿ ಎಲ್ಲ ಸಹಜವಾಗಿ ನಾಗರಿಕರಿಗೆ ಯಾರು ಗೊತ್ತಿಲ್ಲ ಇದು. ಹಾಗಾಗಿ ಏನಾದರೂ ಬಹುಶಃ ಆ ರೀತಿ ಆಗಿದ್ರೆ ಸಹಜ ಅದು ಕೊಡೋದು ಸರಿ ಅನ್ಸುತ್ತೆ ನನಗೇನು. ಈ ಬೆಳವಣಿಗೆಯಿಂದ ಒಂದಷ್ಟು ರಾಜ್ಯದಲ್ಲಿ ಅಭಿವೃದ್ಧಿ ಹೌದು ಹಿನ್ನಡೆ ಆಗ್ತದೆ, ಸತ್ಯ ಹಿನ್ನಡೆ ಆಗ್ತಿದೆ, ಅದಂತೂ 100% ಸತ್ಯ. ಯಾಕಂದ್ರೆ ಯಾವ ರೀತಿ ಎಲ್ಲ ಹಿನ್ನಡೆ ಆಗುತ್ತೆ ಸರ್, ಏನಾಗ್ತಾ ಇದೆ ಈಗ ಏನಾಗ್ತಿದೆ ಅಂತಂದ್ರೆ, ಈಗ ಅವರೇ ಹೇಳ್ತಿದ್ರಲ್ಲ ಗ್ಯಾರಂಟಿಗೆ ಹಣ ಹೊಂದಿಸಕ್ಕಾಗ್ತಿಲ್ಲ ನಮ್ಮ ಕೈಲಿ ಅಂತ ಹೇಳ್ಬಿಟ್ಟು ಸರ್ಕಾರವೂ ಹೇಳ್ತಾ ಇದೆ. ಹಂಗಾಗಿ ಏನಾಗ್ತಿದೆ, ನಾವು ಸಹಜವಾಗಿ ಏನಾಗ್ತಿದೆ ಅಂದ್ರೆ ನಮಗೆ ಜನಗಳು ಹೇಳೋ ಪ್ರಕಾರ ಏನಾಗ್ತಿದೆ ಅಂದರೆ ಯಾವುದೇ ನಮಗೆ ಗ್ರ್ಯಾಂಟ್ಗಳಾಗ್ತಾ ಇಲ್ಲ, ಎಲ್ಲ ನಿಂತೋಗಿದೆ, ಸ್ಯಾಲ್ರಿಗಳಾಗ್ತಾ ಇಲ್ಲ ಅಂತೇಳಿ ಸಹಜ ನಾವು ಅದನ್ನು ಅಸೆಸ್ ಮಾಡಿ ಹೇಳ್ತಾ ಇದ್ದೀವಿ. ಹೌದು, ಇದು ಸ್ವಲ್ಪ ಕುಂಠಿತ ಆಗ್ತಾ ಇದೆ, ಅಭಿವೃದ್ಧಿಗೆ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ ಅಂತೇಳಿ ನಾವು ಈಸಿಯಾಗಿ ಅಸೆಸ್ ಮಾಡ್ಬೋದು. ಏನು ಮಾಡಬೇಕಂತ ಸಲಹೆ ಕೊಡ್ತೀವಿ? ಏನು ಮಾಡೋಕ್ಕಾಗ್ತದೆ, ಇದು ಹೇಳೋಕ್ಕೆ ಬರೋದಿಲ್ಲ ಏನು ಸಲಹೆ ಕೊಡೋದು ಅಂತಂದರೆ. ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಅಂತಂದರೆ, ನಾವು ಒಳ ಒಪ್ಪಂದಗಳು ಏನಿದೆ ಗೊತ್ತಾಗ್ತಿಲ್ಲ, ಸಹಜವಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಳ ಒಪ್ಪಂದ ಏನಾಗಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಅಂತ ಇದ್ದಾರೆ. ಹೈಕಮಾಂಡು ಏನಾಗ್ತಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಏನು ಈಗ ಒಬ್ಬರು ಖರ್ಗೆ ಬಗ್ಗೆ ಹೇಳ್ತಾರೆ, ಕೆಲವರು ರಾಹುಲ್ ಗಾಂಧಿ ಬಗ್ಗೆ ಹೇಳ್ತಾರೆ. ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತೇಳಿ ಎಲ್ಲರೂ ಮಾತಾಡ್ತಾರೆ ರಾಜಕಾರಣಿಗಳು. ಮುಂದೆ ಏನಾಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಸರ್, ಇದು ಸಹಜವಾಗಿ. ನಾಗೇಶ್ ಬಾಬು ಅಂತೇಳಿ, ಏನಾಗಿದೆ, ನಾವು ಸಿರಾ ಸವಿತಾ ಸಮಾಜದ ಉಪಾಧ್ಯಕ್ಷ ಆಗಿದ್ದೀನಿ. ಅವಾಗ ಇಂದು ಬೆಳಗ್ಗೆ ನಮ್ಮ ನಾಯಕರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, KPCC ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕಂತಂದು ನಮ್ಮೆಲ್ಲರ ಆಶಯ. ನಮ್ಮದು ಒಂದು ಅವರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆ ಇತ್ತು. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಬೆಳಗ್ಗೆ ನಮ್ಮ ಕುಲದೇವರಾದ ಶ್ರೀ ಮಾಲತೇಶ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ನಾವು ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ ಅಂತಂದು ಆಲಮತ ಸಮಾಜದ ಪರವಾಗಿ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಬೆಳಗ್ಗೆನ ದಿವಸ ನಾವು ಮೈಲಾರಲಿಂಗೇಶ್ವರ ಹಾಗೂ ಮಾಲತೇಶ ದೇವರಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಲಿ ಅಂತ ಹೇಳಿ ಇವತ್ತು ಬೆಳಗ್ಗೆ ನಾವು ನಮ್ಮ ದೇವರಾದ ಮಾಲತೇಶ ಮೈಲಾರಲಿಂಗೇಶ್ವರ ಸ್ವಾಮಿಗೆ ವಿಶೇಷವಾದ ಪೂಜೆ ಸಲ್ಲಿಸಿ ಅಭಿಷೇಕವನ್ನು ಮಾಡಿಸಿದ್ದೇನೆ. ಯಾಕಂದ್ರೆ DK ಶಿವಕುಮಾರ್ ಒಬ್ಬರು ಅಪ್ರತಿಮ ನಾಯಕರು, ಅಂಥ ನಾಯಕರು ನಮಗೆ ಬೇಕು. ಆ ಕಾರಣಕ್ಕೋಸ್ಕರ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ
ಯುವಕರಿಗೆ, ಬಡ ಜನರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕನ್ನ ಕಾರಣಕ್ಕೋಸ್ಕರ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತ ಹೇಳಿ ನಮ್ಮ ಕುಲದೇವರಿಗೆ ನಾವು ಪ್ರಾರ್ಥನೆ ಮಾಡಿ, ದೇವರಲ್ಲಿ ನಾನು ಸವಿನಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂತ ಇದ್ದೀನಿ. ಎಲ್ಲಾ ದೇವರಲ್ಲಿ ನಾನು ಬೇಡ್ಕೊಂತ ಇದ್ದೀನಿ. ಜೈ ಕಾಂಗ್ರೆಸ್. ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ರಾಜ್ಯ ಅಭಿವೃದ್ಧಿಯಿಂದ ಕುಂಠಿತ ಆಗೈತಿ. ಕಾರಣ ಇವರು ಕುರ್ಚಿ ಕದನವನ್ನ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು. ಇಲ್ಲದೆ ಇದ್ರ ರಾಜ್ಯದಲ್ಲಿ ರೈತರು, ಕಾರ್ಮಿಕರು ಎಲ್ಲರೂ ಕೂಡಿ ಪ್ರತಿಭಟನೆ ಮಾಡುವಂತಹ ಕಾಲ ಸನ್ನಿಹಿತವಾಗ್ತೈತಿ. ಇವ್ರು ಕುರ್ಚಿ ಕದನ ಬಗೆಹರಿಸಿಕೊಳ್ಳದೇ ಇದ್ರೆ ರಾಜ್ಯದಲ್ಲಿ ಇವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯ ಇರುವುದಿಲ್ಲ. ಸಾಧ್ಯವಾದಷ್ಟು ಕುರ್ಚಿ ಕದನ ಬಗೆಹರಿಸಿಕೊಂಡು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ.